ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಚಾನಲ್ನಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ, ಮೀಸೋ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋನ, ಜೆನ್ಯೂನ್ ರಿವ್ಯೂನ ನಾನು ಕೊಡ್ತಾ ಇರ್ತೀನಿ. ನೀವು ನನಗೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಅಂತಂದರೆ ಯಾವ ರೀತಿ ಜಾಯ್ನ್ ಆಗೋದು, ಯಾವ ರೀತಿ ನಾವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಮನೇಲೇ ಇದ್ದು, ಅಥವಾ ಪಾರ್ಟ್ ಟೈಮ್ ಆಗಿ ನಾವು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು, ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿ ಅಂತೇಳಿ, ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳ್ಳೋದು, ನಾವು ಯಾವ ರೀತಿ ಜಾಯ್ನ್ ಆಗೋದು, ಯಾವ ರೀತಿ ಪ್ರಾಡಕ್ಟ್ನ ಫ್ರೀಯಾಗಿ ತರಿಸ್ಕೊಳ್ಳೋದು, ಆ್ಯಂಡ್ ಇದೇ ರೀತಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ನಾನು ಆಲ್ರೆಡಿ ಸ್ವಲ್ಪ ಕೊಟ್ಟಿದ್ದೀನಿ. ಇನ್ನು ಮುಂಬರುವ ವಿಡಿಯೋದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮಗೆ 0 ಫಾಲೋವರ್ಸ್ ಇದ್ರೂ ಕೂಡ ನಾವು ಯಾವ ರೀತಿ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ತೀವಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಮಾಡಿ, ಅದೇ ರೀತಿ ನಾವು ಅದೇ ಏನು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಸೇಮ್ ವಿಡಿಯೋನ ನಾವು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿ ನಾವು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ಬೋದು, ನಮಗೆ ಇದರಲ್ಲಿ ಈಗ ಯೂಟ್ಯೂಬಲ್ಲಿ ಅಮೌಂಟ್ ಬರಲಿಕ್ಕೆ ಇಷ್ಟು ಫಾಲೋವರ್ಸ್ ಇರಬೇಕು, ಇಷ್ಟು ಸಬ್ಸ್ಕ್ರೈಬರ್ ಇರಬೇಕು ಆ್ಯಂಡ್ ಇಷ್ಟು ಗಂಟೆ ವಿಡಿಯೋ ಓಡಿರಬೇಕು ಅಂತ ಹೇಳ್ತಾರಲ್ವಾ. ಇದಕ್ಕೆ ಯಾವುದೇ ರೀತಿ ಕಂಡೀಷನ್ ಇಲ್ಲ, ಓಕೆನಾ. ನಾವು ಜಸ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದು, ಯಾರಿಗಾದ್ರೂ ಆ ಪ್ರಾಡಕ್ಟ್ ಇಷ್ಟ ಆಗಿ ಬೈ ಮಾಡಿದ್ರೆ ನಮಗೆ ಅದ್ರ ಕಮಿಷನ್ ಬರುತ್ತೆ. ಅದನ್ನು ಯಾವ ರೀತಿ ಸೇಮ್ ಪ್ರಾಡಕ್ಟ್, ಓಕೆನಾ. ಈಗ ನಾವೇನು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡೋಕ್ಕೆ ತರಿಸಿರ್ತೀವಲ್ಲ ಪ್ರಾಡಕ್ಟು, ಆ ರಿವ್ಯೂ ವಿಡಿಯೋನ ಮಾಡಿರ್ತೀವಿ, ಅದೇ ವಿಡಿಯೋನ ಯೂಟ್ಯೂಬ್ಗೆ ಕೂಡ ಅಪ್ಲೋಡ್ ಮಾಡೋದು. ಈಗ ಸೇಮ್ ಏನು ಹೇಳ್ತಾರೆ, ಸೇಮ್ ಪೀಪಲ್ಸ್ ಇರಲ್ಲ ವಾಚ್ ಮಾಡೋರು. ಇನ್ಸ್ಟಾಗ್ರಾಮಲ್ಲೇ ಬೇರೆ ಪೀಪಲ್ಸ್ ವಾಚ್ ಮಾಡಿರ್ತಾರೆ, ಯೂಟ್ಯೂಬಲ್ಲಿ ಕೂಡ ಬೇರೆ ಪೀಪಲ್ಸ್ ಇರ್ತಾರೆ, ಓಕೆನಾ. ಅಲ್ಲಿ ನೋಡಿದವರು ಇಲ್ಲೂ ಬಂದು ನೋಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇದ್ರದ್ದೇ ಆದಂಥ ಸ್ವಲ್ಪ ಜನ ಬೇರೆ ಇರ್ತಾರೆ, ಅದನ್ನೇ ವಾಚ್ ಮಾಡೋರು ಬೇರೆ ಇರ್ತಾರೆ. ಸೊ ಹಾಗಾಗಿ ಅಲ್ಲೊಂದಷ್ಟು ಜನ ನೋಡ್ತಿರ್ತಾರೆ, ಇಲ್ಲೊಂದಷ್ಟು ಜನ ನೋಡ್ತಿರ್ತಾರೆ. ಎರಡೂ ಕಡೆನೂ ನಮ್ಮ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಎಲ್ಲಾದರೂ ನಮಗೆ ಅರ್ನಿಂಗ್ಸ್ ಆಗ್ಬೋದಲ್ವಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಯೂಟ್ಯೂಬ್ಗೆ ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಲಾಂಗ್ ವಿಡಿಯೋನ ಕೂಡ ನೀವು ಅಪ್ಲೋಡ್ ಮಾಡ್ಬೋದು, ಅಂದರೆ ಒಂದು 4-5 ಪ್ರಾಡಕ್ಟ್ನ ಒಂದೇ ಸರಿ ತರಿಸಿ ಲಾಂಗ್ ವಿಡಿಯೋನ ಮಾಡಿ, ಸೇಮ್ ಮಾಮೂಲಿ ವಿಡಿಯೋ ಬರುತ್ತಲ್ಲ ಆ ರೀತಿ ಲಾಂಗ್ ವಿಡಿಯೋನ ಮಾಡಿ ಎಲ್ಲ ಪ್ರಾಡಕ್ಟು ಒಂದೇ ಕಡೆ ಲಿಂಕ್ನ ಕೊಡ್ಬೋದು. ಸೇಮ್ ಇರುತ್ತೆ ಅದಕ್ಕೂ. ಅಕಸ್ಮಾತ್ ನಿಮ್ಗೆ ಏನಾದರೂ ಆ ವಿಡಿಯೋ ಕೂಡ ಬೇಕು ಮಾಡಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸೇಮ್ ಯಾವ ರೀತಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀವಲ್ಲ ಅದೇ ರೀತಿಯೇ ಸೇಮ್ ವಿಡಿಯೋನ ನಾವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿ ಅರ್ನಿಂಗ್ಸ್ನ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯೂಟ್ಯೂಬ್ಗೆ ಹಾಕೋದು ಹೇಗೆ, ಲಿಂಕ್ನ ಸೆಟ್ ಮಾಡೋದು ಹೇಗೆ, ಆ್ಯಂಡ್ ನಮಗೆ ಅದು ಕ್ಲಿಕ್ಸ್ ಎಷ್ಟಾಗಿದೆ, ಸೇಲ್ಸ್ ಎಷ್ಟಾಗಿದೆ, ಕಮಿಷನ್ ಎಷ್ಟು ಬಂದಿದೆ ಅಂತೇಳಿ ಇದೇ ವಿಡಿಯೋದಲ್ಲಿ ನಾನು ಚೆಕ್ ಮಾಡ್ಕೊಳ್ಳೋದು ಅಂತ ಹೇಗೆ ಅಂತೇಳಿ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಅನ್ನಂಗಿದ್ರೆ ಅಲ್ಲೂ ಕೂಡ ನೀವು ಅಪ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ನಾನಿಲ್ಲಿ ಏನು ಪ್ಲಸ್ ಮಾರ್ಕ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ಬರುತ್ತೆ, ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ನಾವು ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ವಿಡಿಯೋನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ನೆಕ್ಸ್ಟ್ ಕೊಟ್ಕೊಳ್ಳೋಣ, ಇಲ್ಲೂ ಕೂಡ ಡನ್ ಅಂತ ಹೇಳಿ ಕೊಟ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಟೆಕ್ಸ್ಟ್ನ ಆ್ಯಡ್ ಮಾಡೋಂಗಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಬೇಕಿರುತ್ತೆ. ನಾನಿಲ್ಲಿ ಮೀಶೋ ಫೈಂಡ್ಸ್ ಅಂತ ಕೊಟ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ 10 ಸೆಕೆಂಡು ಇಲ್ಲಿ ಲಿಂಕ್ ಫಾರ್ ಡಿಸ್ಕ್ರಿಪ್ಷನ್ ಅಂತೇಳಿ ಕೊಟ್ಕೊಂಡಿದ್ದೀನಿ. ಆ್ಯಂಡ್ ಮ್ಯೂಸಿಕ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಮ್ಯೂಸಿಕ್ ಅದಕ್ಕೆ ಆ್ಯಡ್ ಆಗಿಲ್ಲ ಲಾಸ್ಟಲ್ಲಿ, ಸೊ ಹಾಗಾಗಿ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ನೀವೇನಾದರೂ ಮ್ಯೂಸಿಕ್ನ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಇಷ್ಟು ಆದಮೇಲೆ ನಾನಿಲ್ಲಿ ಮೀಸೋ ಲೋಗೋನ ಆ್ಯಡ್ ಮಾಡ್ಕೋಬೇಕು. ಸೊ ಹಾಗಾಗಿ ಇದನ್ನು ಕ್ಲಿಕ್ ಮಾಡಿಕೊಂಡು ಇಮೇಜ್ ಅಂತ ಹೋಗಿ ಇಲ್ಲಿ ಮೀಶೋ ಲೋಗೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಅದನ್ನು ಇದು ಮಾಡಿಕೊಂಡು ಶೇಪ್ನ ಮಾಡಿಕೊಂಡು ಇಲ್ಲಿ ಡನ್ ಕೊಟ್ಕೊಳ್ಳಿ. ಸ್ವಲ್ಪ ಸೈಜ್ನ ಕಡಿಮೆ ಮಾಡ್ಕೊಳ್ಳೋಣ. ಒಂದು ಕಡೆ ಸೆಟ್ ಮಾಡ್ಕೊಳ್ಳೋಣ. ಇಷ್ಟು ಆದಮೇಲೆ ನೆಕ್ಸ್ಟ್ ಅಂತ ಹೇಳಿ ಕೊಟ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನೀವು ಒಂದು ತಮ್ಲೈನ್ ಇಮೇಜನ್ನ ನಾವು ಸೆಟ್ ಮಾಡ್ಕೋಬೇಕಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಅಲ್ಲಿ ನೀವು ಪಿಕ್ನ ಇಲ್ಲಿ ನೀವು ಕೂರಿಸ್ಬೇಕಿರುತ್ತೆ. ಅಂದರೆ ವಿಡಿಯೋ ಅಂದರೆ ನೋಡೋಕ್ಕೆ ಮುಂಚೆ ಯಾವ ಇಮೇಜ್ ಕಾಣಬೇಕು ಅಂತೇಳಿ ನೀವು ಇಲ್ಲಿ ಕೂರಿಸ್ಕೋಬೇಕಿರುತ್ತೆ. ಫೈನಲ್ ಇದೇ ಇರಲಿ. ನೆಕ್ಸ್ಟ್ ಬಂದು ಇಲ್ಲಿ ಟೈಟಲ್ನ ಹಾಕೋಬೇಕಿರುತ್ತೆ.
ಇಲ್ಲಿ ಮೀಶೋ ಬೆಸ್ಟ್ ಅಫೋರ್ಡಬಲ್ 3 ಪೀಸ್ ಸೆಟ್ ಬಡ್ಜೆಟ್ ಫ್ಯಾಷನ್ ರಿವ್ಯೂ ಅಂತೇಳಿ ಹಾಕಿದ್ದೀನಿ. 2 ಅಥವಾ 1 ನೀವು ಇಲ್ಲಿ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ. ಆ್ಯಂಡ್ ಮೀಶೋ ಆ್ಯಪ್ಗೆ ಟ್ಯಾಗ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ @ಮೀಶೋ ಅಂತ ಹೇಳಿ ಹಾಕೊಳ್ಳಿ, ಆಗ ಮೀಶೋ ಆ್ಯಪ್ಗೆ ಟ್ಯಾಗ್ ಆಗುತ್ತೆ. ಆ್ಯಂಡ್ ಇದು ವಿಸಿಬಿಲಿಟಿ ಏನಿದೆ ಇದು ಪಬ್ಲಿಕ್ನ ಇಟ್ಕೊಳ್ಳಿ. ಇಷ್ಟು ಆದಮೇಲೆ ನೀವು ನೆಕ್ಸ್ಟು ಶೋ ಮೋರ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ನೀವು ಇದಕ್ಕೆ ಮುಂಚೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಇಲ್ಲಿ ಅದನ್ನು ರಿಲೇಟೆಡ್ ವೀಡಿಯೋನ ನೀವು ಅದನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲೇನು ಟೈಟಲ್ನ ಕೊಟ್ಟಿದ್ದೀರಾ ಅದನ್ನು ಕೂಡ ಅಲ್ಲಿ ನೀವು ಸೇಮ್ ಹಾಕ್ಬೋದು, ಅಥವಾ ಜಸ್ಟು ನೀವು ಹ್ಯಾಶ್ಟ್ಯಾಗ್ಗಳನ್ನ ಯೂಸ್ ಮಾಡಿ, ಅಥವಾ ಕ್ಯಾಪ್ಷನ್ ನಿಮ್ಗೇನಾದರೂ ಮೀಶೋ ಈ ಡ್ರೆಸ್ ಬಗ್ಗೆ ಅಥವಾ ನಿಮ್ಮ ಏನಾದರೂ ಒಪಿನಿಯನ್ ಈ ರೀತಿ ಇದೆ, ಈ ಕಲರ್ ಆಪ್ಷನ್ಸ್ ಇದೆ, ಸೈಜಸ್ ಇದೆ, ಆ ಥರ ಏನಾದರೂ ನೀವು ಕ್ಯಾಪ್ಷನ್ನ ಮೆನ್ಷನ್ ಮಾಡೋಂಗಿದ್ರೆ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ನಾನು ಇಲ್ಲಿ ಮೀಶೋಯಿಂದ ತಂದಿರುವ ಈ ಅಫೋರ್ಡಬಲ್ 3 ಪೀಸ್ ಸೆಟ್ ಹೇಗಿದೆ ನೋಡಿ, ಬಡ್ಜೆಟ್ ಫ್ರೆಂಡ್ಲಿ ಆಗಿದ್ದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಿಮ್ಗೇನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಸ್ಪೇಸ್ನ ಕೊಟ್ಟು ಇಲ್ಲಿ ಹ್ಯಾಶ್ಟ್ಯಾಗ್ಗಳನ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟು ಇಲ್ಲಿ ಸ್ಪೇಸ್ನ ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾವು ಇಲ್ಲಿ ಲಿಂಕ್ನ ಅಟ್ಯಾಚ್ ಮಾಡಬೇಕಾಗಿರುತ್ತೆ, ಸೊ ಹಾಗಾಗಿ ಅಲ್ಲಿ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟು ಬ್ಯಾಕ್ ಹೋಗೋಣ, ಇಲ್ಲಿ ಟ್ಯಾಗ್ಸ್ಗೆ ಬರೋಣ. ನಾವು ಇಲ್ಲಿ ಟ್ಯಾಗ್ನ ಕೂಡ ಮಾಡಬೇಕಿರುತ್ತೆ. ಇಲ್ಲಿ ಟ್ಯಾಗ್ಸ್ನ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಟ್ಯಾಗ್ಸ್ ಅಂತ ಇದೆಯಲ್ಲ ಇಲ್ಲಿ ಈ ಟ್ಯಾಗ್ಗಳನ್ನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಮೀಶೋ ಆಲ್, ಮೀಶೋ ರಿವ್ಯೂ, ಮೀಶೋ ಶಾಪಿಂಗ್ ಈ ರೀತಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನನ್ನ ಚಾನಲ್ ನೇಮ್ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ನೀವು ಯೂಸ್ ಮಾಡೋದ್ರಿಂದ ವ್ಯೂಸ್ ಕೂಡ ನೀವು ಹೆಚ್ಚಿಸ್ಕೋಬೋದು. ನೆಕ್ಸ್ಟು ಇಷ್ಟು ಆದಮೇಲೆ ಅಷ್ಟೇ, ಇಷ್ಟು ಆದಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಆಗಿದೆ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಬ್ಯಾಕ್ ಬರೋಣ. ಬಂದು ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ಗೆಟ್ ಕಮಿಷನ್ ಲಿಂಕ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಯೂಟ್ಯೂಬ್ ಶಾರ್ಟ್ಸ್ ಆ್ಯಂಡ್ ವೀಡಿಯೋಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಯಾವ ಡ್ರೆಸ್ ಆರ್ಡರ್ ಅಥವಾ ವಿಶ್ ಲಿಸ್ಟಿಂಗಲ್ಲಿದ್ದರೆ ನಾನಿಲ್ಲಿ ಆರ್ಡರ್ ಮಾಡಿರೋದ್ರಿಂದ ಆರ್ಡರ್ಗೆ ಬಂದು ಇಲ್ಲಿ ಯಾವ ಡ್ರೆಸ್ ಅದು ಅದನ್ನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಡನ್ ಅಂತ ಕೊಡೋಣ. ಈ ರೀತಿ ಜನ್ರೇಟ್ ಆಗುತ್ತೆ ಲಿಂಕು. ಇದನ್ನು ಕಾಪಿ ಮಾಡ್ಕೋಬೇಕು. ಈ ಲಿಂಕ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬರೋಣ, ಯೂಟ್ಯೂಬ್ ಓಪನ್ ಮಾಡೋಣ. ವಿಡಿಯೋನ ಓಪನ್ ಮಾಡಿಕೊಂಡು ಹಾಯ್ ಗೈಸ್, ಈ ಡ್ರೆಸ್ ಅಂತೂ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಒಂದು ನಿಮಿಷ, ಇಲ್ಲಿ ವಿಡಿಯೋನ ಓಪನ್ ಮಾಡಿಕೊಂಡು ಇಲ್ಲಿಲ್ಲ 3 ಡಾಟ್ಸ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಎಡಿಟ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಶೋ ಮೋರ್ನ ಕ್ಲಿಕ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪೇಸ್ ಬಿಟ್ಟಿದ್ವಲ್ಲ ಅಲ್ಲಿ ಕ್ಲಿಕ್ ಹಿಯರ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಕ್ಲಿಕ್ ಹಿಯರ್ ಅಂತ ಹಾಕ್ಕೊಂಡು ಹ್ಯಾಂಡ್ದು ಇಮೇಜ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಸ್ಪೇಸ್ನ ಕೊಟ್ಟು ಲಿಂಕ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಲಿಂಕ್ನ ಪೇಸ್ಟ್ ಮಾಡಿಕೊಂಡು ಬ್ಯಾಕ್ ಹೋಗಿ ಸೇವ್ ಅಂತ ಕೊಟ್ಕೊಳ್ಳೋಣ. ಓಕೆನಾ, ಈಗ ಅದು ಲಿಂಕು ಸೇವ್ ಆಗಿರುತ್ತೆ. ಓಕೆನಾ, ಇಲ್ಲಿ ನಾವು ಆ ಲಿಂಕ್ನ ನೋಡ್ಬೋದು. ಈ ರೀತಿ ಓಪನ್ ಮಾಡಿದ್ರೆ ನಮಗೆ ಅದು ಪ್ರಾಡಕ್ಟ್ ಓಪನ್ ಆಗುತ್ತೆ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೋಗಿ ಅದು ಅವ್ರಿಗೆ ಅಲ್ಲಿ ಅದು ಏನು ನಾವು ಲಿಂಕ್ನ ಕೊಟ್ಟಿದ್ದೀವಿ ಡ್ರೆಸ್ದು ಅದು ಇಲ್ಲಿ ಶೋ ಆಗುತ್ತೆ. ಓಕೆನಾ, ನೆಕ್ಸ್ಟು ನಾವು ಬ್ಯಾಕ್ ಬಂದು ಇಲ್ಲಿ ನಾವಿಲ್ಲಿ ಓಮ್ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಅದ್ರ ಪಕ್ಕ ಪರ್ಫಾರ್ಮೆನ್ಸ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಫಿಲಿಯೇಟ್ ಲಿಂಕ್ಸ್ ಅಂತ ಇದೆಯಲ್ಲ ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದು ನಿಮಗೆ ಎಷ್ಟು ಪೀರಿಯಡ್ ಟೈಮ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಲಿಂಕ್ಸ್ ಅಂತ ಅಫಿಲಿಯೇಟ್ ಲಿಂಕ್ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಲೋಗೋ ಕಾಣಿಸ್ತಿದೆ ನೋಡಿ. ಇದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಅಪ್ಲೋಡ್ ಮಾಡಿ ಇರ್ತಕ್ಕಂಥ ಲಿಂಕು ಕ್ಲಿಕ್ ಆಗಿದೆ ಆ್ಯಂಡ್ ಇಷ್ಟು ಸೇಲ್ ಆಗಿದೆ. ಇದು ಯೂಟ್ಯೂಬ್ದು. ಓಕೆನಾ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಅಫಿಲಿಯೇಟ್ ಲಿಂಕ್ಸ್ ಅಂದರೆ ನಾನು ಏನು ಶಾರ್ಟ್ಸ್ ವೀಡಿಯೋನ ಯೂಟ್ಯೂಬ್ಗೆ ಹಾಕಿದ್ದೀನಿ ಮೀಶೋ ಪ್ರಾಡಕ್ಟ್ಸ್ದು, ಅದು ಇಷ್ಟು 2 ಕ್ಲಿಕ್ ಆಗಿದೆ. 871 ರೂಪಾಯಿ ಸೇಲ್ ಅಮೌಂಟು. 871 ರೂಪಾಯಿಗೆ ನಮಗೆ 133 ರೂಪಾಯಿ ಕಮಿಷನ್ ಬಂದಿದೆ. ಓಕೆನಾ, ಇದು ಕೂಡ ಕ್ಲಿಕ್ ಮಾಡಿದರೆ ಬಟ್ ಯಾರು ಬೈ ಮಾಡಿಲ್ಲ. ಇದು ಕೂಡ ಕ್ಲಿಕ್ ಮಾಡಿದರೆ ಬೈ ಮಾಡಿಲ್ಲ. ಈ ರೀತಿ ನಿಮಗೆ ಇಲ್ಲಿ ಎಷ್ಟು ಲಿಂಕ್ ಕ್ಲಿಕ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಕ್ಲಿಕ್ ಮಾಡಿದ್ದಾರೆ ಅಥವಾ ಎಷ್ಟು ಬೈ ಆಗಿದೆ, ಅದಕ್ಕೆ ಬೈ ಆಗಿರೋ ಅಮೌಂಟಿಗೆ ಎಷ್ಟು ಕಮಿಷನ್ ಬಂದಿದೆ ಅಂತ ಯೂಟ್ಯೂಬ್ದ ನೀವು ಇಲ್ಲಿ ನೋಡ್ಕೋಬೋದು. ಓಕೆನಾ, ಇದು ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ಯೂಸ್ಫುಲ್ ವೀಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.